ನಾನಿಲ್ಲಿ ರಾತ್ರಿ ಊಟಕ್ಕೆ ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪೂಜಾ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ನಾನಿಲ್ಲಿ ಒಂದು ಬಾಣಲಿಗೆ 3.5 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ನಂತರ ನಾನು ಈ ಮಸಾಲೆಗೆ 2 ಈರುಳ್ಳಿ, ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, 4ರಿಂದ 5 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಮತ್ತು ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಅದನ್ನೆಲ್ಲ ಸೇರಿಸ್ಕೊಬೋದು, ಹಾಕ್ಕೊಳ್ಳಿ. ನಾನು ಇದನ್ನು ಹಾಕ್ಕೊಂಡಿಲ್ಲ, ಅದನ್ನೆಲ್ಲ ಬ್ಲೆಂಡ್ ಮಾಡ್ಕೊಂಡು ನಾನು ಇದನ್ನು ಹಸಿ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ನಾನು ಕ್ಯಾರೆಟ್ನ ಒಂದು ಕ್ಯಾರೆಟನ್ನು ತುರಿದು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಕಾಯಿನೂ ಸಹ ನಾನು ತುರಿದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ತುರಿದಾದರೂ ಹಾಕೊಬೋದು, ಕಾಯಿನ ಕಟ್ ಮಾಡಿಬಿಟ್ಟಾದ್ರೂ ಹಾಕೊಬೋದು. ಹಾಗೆಯೇ ನಾನು ಇಲ್ಲಿ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ, ಘಮ ಒಂಥರ ಚೆನ್ನಾಗಿರುತ್ತೆ ಇದ್ರದ್ದು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಇದನ್ನು ಕಲಸೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಸೈಡಲ್ಲಿ ಬಿಸಿನೀರನ್ನ ಸಹ ಇಟ್ಕೊಂಡಿದ್ದೀನಿ. ಇಷ್ಟೆಲ್ಲ ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದ್ಸಲ ಪೂರ್ತಿ ಎಲ್ಲನೂ ಹಾಗೇ ನೀರು ಸೇರಿಸ್ಕೊಳ್ದೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು. ನಂತರ ನಾನು ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಕೊಂಡಿರೋದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಫಸ್ಟ್ ಒಂದು ಸಲ ಕಲಸ್ಕೊತೀನಿ. ಇದನ್ನು ಕೈಯಲ್ಲಿ ಕಲಸೋಕ್ಕಾಗಲ್ಲ, ನೀರು ತುಂಬ ಬಿಸಿ ಇರ್ತದೆ. ಆದ್ದರಿಂದ ನಾನು ಇದನ್ನು ಸ್ಪೂನ್ ಬಳಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಇದನ್ನು ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಸ್ಕೊತಾ ಇದ್ದೀನಿ. ನೋಡಿ, ನೀರು ಮತ್ತೆ ಎಷ್ಟು ಬೇಕು ಅಷ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಸಲ ಕೈಯಲ್ಲಿ ನೀಟಾಗಿ ನಾದು ಕಲಸಿಟ್ಕೋಬೇಕು. ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆನೂ ಸಹ ಹಾಕ್ಕೊಂಡು ನಾದು ಇಟ್ಕೊತಾ ಇದ್ದೀನಿ. ಬಿಸಿ ಅಂತಂದ್ಬಿಟ್ಟು ನಾದೇನೆ ಹಂಗೇ ಉಂಡೆ ಮಾಡ್ಕೊಬಿಟ್ರೆ ಇದು ರೊಟ್ಟಿ ಸೈಡೆಲ್ಲ ಒಡೆದೋಗ್ಬಿಡ್ತದೆ. ನೋಡಿ, ಒಂದು 3-4 ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು. ನೋಡಿ, ನಾವು ಇದನ್ನು ರೊಟ್ಟಿನ ಮಿಕ್ಸ್ ಮಾಡಿದಾಗ ಇದು ಅಂಟು ಥರ ಇರಬೇಕು. ರೊಟ್ಟಿ ಅಂಟು ಥರ ಅನ್ನಿಸ್ದಾಗ ಇದು ರೊಟ್ಟಿ ನಾವು ತಟ್ಟಿದಾಗ ಚೆನ್ನಾಗಿ ಬರ್ತದೆ. ಇದನ್ನು ನಾನು ಒಂದು 10 ನಿಮಿಷ ಹಂಗೆ ಮುಚ್ಚಿಡ್ತಾ ಇದ್ದೀನಿ. ನಂತರ ನೋಡಿ, ಬಟರ್ ಪೇಪರ್ ಇತ್ತು ಅಂದರೆ ಬಟರ್ ಪೇಪರ್ ಮೇಲೆ ನಾವು ರೊಟ್ಟಿನ ತಟ್ಕೋಬೋದು. ಇಲ್ಲಾಂತಂದರೆ ಈ ಥರ ಪೇಪರ್ ಮೇಲೆ ನಾವು ರೊಟ್ಟಿ ತಟ್ಕೋಬೋದು. ನೋಡಿ, ಇಲ್ಲಿ ಎಷ್ಟು ಸಾಫ್ಟಾಗಿ ಬರ್ತೈತೆ, ಸ್ಪ್ರೆಡ್ ಆಯ್ತೈತೆ ತಟ್ತಾಯಿದ್ರೆ. ನಾವು ರೊಟ್ಟಿ ಇಟ್ಟು ನಾದು ಕಲಿಸಿದಾಗ ಅದು ಅಂಟಿನಂಶ ಥರ ಬಂದಾಗ ರೊಟ್ಟಿ ನಾವು ತಟ್ಟೋದಕ್ಕೆ ಸುಲಭವಾಗಿರ್ತದೆ. ನೋಡಿ, ಎಷ್ಟು ನೀಟಾಗಿ ಪೂರ್ತಿ ಸ್ಪ್ರೆಡ್ ಆಯಿತು ಅಂತ. ನೀವು ಈ ರೀತಿ ಪೇಪರ್ ಇಲ್ಲ ಅಂತ ಇದ್ದರೆ ಬಟ್ಟೆ ಮೇಲೂ ಸಹ ಇದನ್ನು ನಾವು ತಟ್ಕೋಬೋದು. ನೋಡಿ, ಎಷ್ಟು ನೀಟಾಗಿ ಸ್ಪ್ರೆಡ್ ಆಗಿದೆ. ನೋಡಿ, ಹಾಗೆಯೇ ನಾನು ಒಂದು ಸೈಡಲ್ಲಿ ತವ ಇಟ್ಕೊಂಡು ಅದನ್ನು ಸಹ ಬಿಸಿಯಾಗಿದೆ. ತವ ಮೇಲೆ ಹಾಕಿಟ್ಕೊಂಡು ನಾವು ಹಾಕಿದ ತಕ್ಷಣ ಪೇಪರ್ನ ಇದನ್ನು ರಿಮೂವ್ ಮಾಡೋಕ್ಕಾಗಲ್ಲ. ಹಂಗಾಗಿ ಒಂದು 5-10 ಸೆಕೆಂಡಷ್ಟು ಹಂಗೆ ಬಿಟ್ಟು ಆಮೇಲೆ ಪೇಪರ್ ತೆಗೆದ್ರೆ ಸಲೀಸಾಗಿ ಬರ್ತದೆ ಅದು. ನೋಡಿ, ಎಷ್ಟು ನೀಟಾಗಿ ಬಂದಿದೆ ಅಂತ. ನಾನು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ಡ್ರೈ ಆಗಿಬಿಡ್ತದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ನೋಡಿ, ಇಲ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿದ್ರೇ ಗೊತ್ತಾಯ್ತೈತೆ ರೊಟ್ಟಿ.
ನಾವು ಇದನ್ನು ಎಷ್ಟು ತೆಳು ಬೇಕೋ ಅಷ್ಟು ತೆಳುವರೆಗೂ ನಾವು ರೊಟ್ಟಿನ ತಟ್ಕೋಬೋದು. ತೆಳು ಮಾಡ್ಕೊಂಡಷ್ಟು ರೊಟ್ಟಿ ಚೆನ್ನಾಗಿರುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆಯೇ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದು ರೊಟ್ಟಿ ಅಂತಂದರೆ ನನ್ನ ಮಗಳಿಗೆ ಭಾರಿ ಇಷ್ಟ. ಅವಳು ಜಲ್ದಿ ಕೊಡಿಯಮ್ಮ ಅಂತ ಅಂದ್ಬಿಟ್ಟು ನಿಂತಿದ್ಲು ಅವಳು. ನೋಡಿ ರೊಟ್ಟಿ ಎಷ್ಟು ಸಾಫ್ಟಾಗಿ ಎಷ್ಟು ತೆಳು ಬಂದಿದೆ ಅಂತ ಕಾಣಿಸ್ತಾ ಇದೆಯಲ್ಲ. ಈ ರೀತಿ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.